ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಧ್ಯಾಯ 5 ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ, ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಏನು ಹೇಳ್ತೀವಿ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ನನ್ನ ಚಾನಲ್ನ ಫಾಲೋ ಮಾಡೋರಿಗೆ. ಒಂದು ಅಧ್ಯಾಯ ಅಂತ ಬಂದರೆ ಆ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 4 ಅಂಕ, 6 ಅಂಕದ ಪ್ರಶ್ನೆಗಳು, ಕಾರ್ಯಭಾರ ಆಧಾರಿತ ಪ್ರಶ್ನೆ, ಇಷ್ಟೂ ಮೇಯ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಹೇಳ್ತೀನಿ. ಅದ್ರ ಜೊತೆಯಾಗಿ ಪ್ರತಿ ಅಧ್ಯಾಯದಲ್ಲೂ ಬರುವಂತಹ ಲೆಕ್ಕಗಳು ಕೂಡ ತುಂಬ ಇಂಪಾರ್ಟೆಂಟು, ಲೆಕ್ಕಗಳನ್ನು ಕೂಡ ಹೇಳ್ಕೊಂಡು ಬಂದಿದ್ದೀನಿ. ಸೊ ಈ ಹಿಂದೆ ಒಂದು ಸಲ ನೀವು ಯೋಚನೆ ಮಾಡಿ ನೆನಪಲ್ಲಿ ಇಟ್ಕೊಳ್ಳೋದೇ ಆದರೆ ಪರಿಚಯ ಅನ್ನುವಂತಹ ಅಧ್ಯಾಯದಲ್ಲಿ ಅಷ್ಟೂ ಕೂಡ ಥಿಯರಿ ಪ್ರಶ್ನೆಗಳೇ ಬರೋದಾಗಿತ್ತು. ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ನೆಕ್ಸ್ಟು ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಈ ಅಧ್ಯಾಯದಲ್ಲಿ ಥಿಯರಿ ಪ್ರಶ್ನೆಗಳ ಜೊತೆಗೆ 4 ಅಂಕದ ಲೆಕ್ಕ, 6 ಅಂಕದ ಲೆಕ್ಕ ಹಾಗೂ 5 ಅಂಕದ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಕೂಡ ಇತ್ತು. ಲೆಕ್ಕವನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. 2ನೇ ಅಧ್ಯಾಯದ ವಿಡಿಯೋದಲ್ಲಿ ನಿಮಗೆ ಅದು ಸಿಗುತ್ತೆ. ನೆಕ್ಸ್ಟು ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯ ಬಂದರೆ ಈ ಅಧ್ಯಾಯದಲ್ಲಿ ಥಿಯರಿಗಿಂತ ಪ್ರಾಬ್ಲಮ್ಮೇ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದರೆ ಈ ಅಧ್ಯಾಯದಲ್ಲಿ 6 ಲೆಕ್ಕಗಳನ್ನು ನೀವು ನೋಡ್ಕೊಳ್ಬೇಕು. ಈ 6 ಲೆಕ್ಕಗಳನ್ನ ನೋಡಿಕೊಂಡ್ರೆ ಸಾಕು. ಥಿಯರಿ 1 ಮತ್ತು 2 ಅಂಕ ನೋಡಿಕೊಂಡ್ರೂ ಸಾಕಾಗತ್ತೆ. 4 ಮತ್ತು 6 ಅಂಕದ ಥಿಯರಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ 6 ಇಲ್ಲಿ ಏನು ಲೆಕ್ಕಗಳು ಬರುತ್ತೆ ಅಂತ ಹೇಳಿದೆ, 6 ಲೆಕ್ಕಗಳಲ್ಲಿ 6 ಅಂಕದ ಲೆಕ್ಕವೂ ಇದೆ, 4 ಅಂಕದ ಲೆಕ್ಕವೂ ಇದೆ, ಅದೇ ರೀತಿಯಾಗಿ ಕಾರ್ಯಭಾರ ಆಧಾರಿತ 5 ಅಂಕದ ಲೆಕ್ಕವೂ ಕೂಡ ಇದೆ. ಯಾವ ಅಧ್ಯಾಯದಲ್ಲಿ? 3ನೇ ಅಧ್ಯಾಯದಲ್ಲಿ. ಇನ್ನು ಲಾಸ್ಟ್ ವಿಡಿಯೋ ನಾನು 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಅಧ್ಯಾಯವು ಕೂಡ ತುಂಬ ಇಂಪಾರ್ಟೆಂಟು. ಈ ಅಧ್ಯಾಯದಲ್ಲಿ ಥಿಯರಿ ಪ್ರಶ್ನೆಗಳ ಜೊತೆಗೆ ನೀವು ನೋಡ್ಕೊಳ್ಬೇಕಾಗಿರುವಂತಹದ್ದು 3 ಲೆಕ್ಕಗಳು. ಹೌದಾ? ಈ 3 ಲೆಕ್ಕಗಳಲ್ಲಿ 4 ಅಂಕದ 2 ಲೆಕ್ಕವನ್ನು ಹೇಳ್ಕೊಟ್ಟಿದ್ದೆ ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ 1 ಲೆಕ್ಕವನ್ನು ಹೇಳ್ಕೊಟ್ಟಿದ್ದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಅಧ್ಯಾಯದಲ್ಲೂ ಲೆಕ್ಕಗಳು ಯಾವುದು ಬರುತ್ತೆ, ಥಿಯರಿ ಯಾವುದು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ನಾಲೆಡ್ಜ್ ಇರಬೇಕು. ಹಾಗಾಗಿ ಇದು ಒಂದು ವಿಡಿಯೋ ನೋಡೋದ್ರಿಂದ ನಿಮಗೇನು ಹೆಲ್ಪ್ ಆಗಲ್ಲ. ಈ ಹಿಂದೆ ಚಾಪ್ಟರ್ ವೈಸ್ ಏನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳನ್ನ ಒಟ್ಟಿಗೆ ವಾಚ್ ಮಾಡ್ಕೊಳ್ತಾ ಬನ್ನಿ. ಇಂಪಾರ್ಟೆಂಟ್ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ತಾ ಬನ್ನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಲ ಗ್ಲಾನ್ಸ್ ಮಾಡೋದಾದರೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಹಾಗೂ 1 ಅಂಕದ ಪ್ರಶ್ನೆಗಳು ಯಾವ್ದು ಕೇಳ್ತಾರೆ ಅಂತ ಹೇಳಿದ್ದೆ. ಅದ್ರ ಜೊತೆಯಾಗಿ 4 ಅಂಕದಲ್ಲಿ ಬರುವಂತಹ 2 ಲೆಕ್ಕಗಳನ್ನು, ಇಲ್ಲಿದೆಯಲ್ಲ ಈ ಒಂದು ಲೆಕ್ಕವನ್ನು ಹಾಗೂ ಇಲ್ಲಿರುವಂತಹ 6ನೇ ಲೆಕ್ಕವನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. 6 ಅಂಕದಲ್ಲಿ ಯಾವ್ಯಾವ ಪ್ರಶ್ನೆಗಳಿದೆ ಅನ್ನೋದನ್ನು ಹೇಳಿದ್ದೆ ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಯಾವುದು ಬಂದಿತ್ತು ಆ ಲೆಕ್ಕವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋಗೆ ಬಂದರೆ ಮಾರುಕಟ್ಟೆ ಸಮತೋಲನ ಫಸ್ಟಿಗೆ ಹೇಳಿಬಿಟ್ಟಿರ್ತೀನಿ. ಈ ಒಂದು ಅಧ್ಯಾಯದಲ್ಲಿ ನೀವು ನೋಡ್ಕೊಳ್ಬೇಕಾಗಿರುವಂತಹ ದೊಡ್ಡ ಲೆಕ್ಕಗಳು ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಿಷ್ಟು ನೀವು ಕಲ್ತ್ಕೊಳ್ಬೇಕು. ಇಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಾಗಿ ಗ್ಯಾರಂಟಿ ಕೇಳುವಂತಹ ಪ್ರಶ್ನೆ ಅಂತ ಹೇಳಿದರೆ ಇಲ್ಲಿದೆ ನೋಡಿ, 4 ಅಂಕದ ಒಂದು ಲೆಕ್ಕ. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ 4 ಅಂಕದಲ್ಲಿ ಉಳಿದ ಎಲ್ಲ ಪ್ರಶ್ನೆಗಳು ಥಿಯರಿ ಪ್ರಶ್ನೆಗಳಾಗಿರುತ್ತೆ. ಇದು ಒಂದು ಲೆಕ್ಕ ಇದೆ. ಅಲ್ಲಿಗೆ 4 ಅಂಕದ ಒಂದು ಪ್ರಾಬ್ಲಮ್ ಅಂದರೆ ಈ ಚಾಪ್ಟ್ರಲ್ಲಿ ಟೋಟಲ್ ಆಗಿ ಒಂದಾಯಿತು. 2ನೇ ಲೆಕ್ಕ 6 ಅಂಕದ್ದು ಗೋಧಿ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು, ಇದು 6 ಅಂಕದ ಲೆಕ್ಕ. ಇದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಉಪ್ಪಿನ ಬೇಡಿಕೆಗೆ ಸಂಬಂಧಪಟ್ಟಿದ್ದು, ಇದು ಕೂಡ 6 ಅಂಕದ ಲೆಕ್ಕ. ಅಲ್ಲಿಗೆ 6 ಅಂಕದ 2 ಲೆಕ್ಕ ಆಯಿತು, 4 ಅಂಕದ 1 ಲೆಕ್ಕ ಆಯಿತು. ಟೋಟಲು ಈ ಅಧ್ಯಾಯದಲ್ಲಿ 3 ಲೆಕ್ಕಗಳನ್ನ ನೋಡ್ಕೊಳ್ಬೇಕಾಯಿತು ಅಲ್ವಾ? ಈಗ ಬಹುಮುಖ್ಯವಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆ ಕೂಡ ಇಲ್ಲಿದೆ. ಇದು 5 ಅಂಕದ ಪ್ರಶ್ನೆ. ಇದನ್ನಂತೂ ನೀವು ನೋಡ್ಕೊಳ್ಳೇಬೇಕು. ಲಾಸ್ಟ್ ಇಯರು ಈ ಒಂದು ಪ್ರಶ್ನೆ ಬಂದಿತ್ತು. QD ಮತ್ತು QS, ಸಪ್ಲೈ ಮತ್ತು ಡಿಮ್ಯಾಂಡ್, ಇದೆರಡನ್ನ ಉಪಯೋಗಿಸ್ಕೊಂಡು, ದತ್ತಾಂಶಗಳನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ರೇಖಾಚಿತ್ರವನ್ನು ರಚನೆ ಮಾಡಬೇಕು. ಈಸಿಯಾಗಿ 5 ಅಂಕಗಳನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಅಧ್ಯಾಯದಲ್ಲಿ ಟೋಟಲ್ ಆಗಿ ನೀವು ಎಷ್ಟು ಲೆಕ್ಕಗಳನ್ನ ಕಲ್ತ್ಕೊಳ್ಬೇಕು? 5 ಅಂಕಕ್ಕೆ 1 ಕಾರ್ಯಭಾರ ಆಧಾರಿತ ಪ್ರಶ್ನೆ,
4 ಅಂಕದ 1 ಲೆಕ್ಕ, 6 ಅಂಕದ 2 ಲೆಕ್ಕ. ಈ 4 ಲೆಕ್ಕಗಳನ್ನು ಕಲ್ತ್ಕೊಂಡ್ರಾಯ್ತು. ಈ 4 ಲೆಕ್ಕಗಳನ್ನು ಈಸಿಯಾಗಿ ಹೇಗೆ ಮಾಡಬೇಕು ಅಂತ 4 ವಿಡಿಯೋಗಳನ್ನ ನಾನು ಮಾಡ್ತೀನಿ, ನಿಮಗೆ ಗೊತ್ತಿದೆ ಅಲ್ವಾ. ಆ 4 ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ, 1 ಅಂಕ 2 ಅಂಕ ಪ್ರಶ್ನೆಗಳನ್ನು ಮುಗಿಸ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದರಲ್ಲಿರುವಂಥ ಆನ್ಸರ್ಗಳನ್ನೆಲ್ಲ ಒಂದು ಕಡೆ ಟಿಕ್ ಮಾಡಿಕೊಂಡು ನೋಟ್ ಡೌನ್ ಮಾಡಿಕೊಂಡು ಓದ್ಕೊಳ್ತಾ ಇರಿ. ನಂತರ ಈ ಅಧ್ಯಾಯದಲ್ಲಿ ಬರುವಂತಹ 4 ಲೆಕ್ಕಗಳನ್ನು ನಾನು ಹೇಳ್ಕೊಡ್ತೀನಿ. ಓಕೆ ಅಲ್ವಾ. ಹಾಗಾದರೆ ಮೊದಲ ಕಾನ್ಸೆಪ್ಟು ಬಹು ಆಯ್ಕೆ ಪ್ರಶ್ನೆಗಳು. ಮಾರುಕಟ್ಟೆ ಸಮತೋಲನ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಪ್ಷನ್ ಇರುತ್ತೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಹಾಗಾದರೆ ಮೊದಲ ಪ್ರಶ್ನೆ ನೋಡೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಯಾರು? ಬೆಲೆ ಪಡೆಯುವವರು. ಸರಿಯಾದಂತಹ ಉತ್ತರ ಬೆಲೆ ಪಡೆಯುವವರು. ನಿಮ್ಮ ಹತ್ರ ಕೂಡ ಕ್ವಶನ್ ಬ್ಯಾಂಕ್ ಇರುತ್ತೆ, ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳೇ. ಎರಡನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶ ಅಂತ ಕೊಟ್ಟಿದ್ದಾರೆ. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಹೊಂದಾಣಿಕೆಯಾಗುವ ಸನ್ನಿವೇಶ ಅಂತ ಹೇಳಿದ್ರೆ ಅದು ಸಮತೋಲನ ಸನ್ನಿವೇಶ. ಮುಂದಿನ ಪ್ರಶ್ನೆ, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತ ಹೇಳಿದ್ರೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಿಯಾದ ಉತ್ತರ ಬಲಕ್ಕೆ. 4ನೇ ಪ್ರಶ್ನೆ, ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಬೆಲೆಯು ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭಗಳನ್ನು ಗಳಿಸುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಬೆಲೆಯು ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ ಅಂತ ಹೇಳಿದ್ರೆ ಸರಿಯಾದಂತಹ ಉತ್ತರ ಸರಾಸರಿ ವೆಚ್ಚ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಬೆಲೆ ಮಿತಿ. ಸರಿಯಾದ ಉತ್ತರ ಬೆಲೆ ಮಿತಿ. ನೀವು ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಈ 2 ಕಾನ್ಸೆಪ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. 4 ಅಂಕದ ಥಿಯರಿ ಪ್ರಶ್ನೆಯಲ್ಲಿ ಗ್ಯಾರಂಟಿ ಪ್ರಶ್ನೆ ಬೆಲೆ ಅಂತಸ್ತು, ಬೆಲೆ ಮಿತಿ. ಇಲ್ಲ ಅವ್ರ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ, ಮೇಲ್ಮಿತಿಯನ್ನು ವಿಧಿಸುವುದನ್ನು ಏನಂತ ಕರಿತೀವಿ ಅಂತ. ಮೇಲ್ಮಿತಿ ಅಂತ ಹೇಳಿದರೆ ಬೆಲೆ ಮಿತಿ. ಅದೇ ರೀತಿಯಾಗಿ ಅದಕ್ಕೂ ಉಲ್ಟ, ಮೇಲ್ಮಿತಿ ಹೆಚ್ಚು, ಕೆಳಮಿತಿ ಅಂತ ಹೇಳಿದ್ರೆ ಕನಿಷ್ಠ ಮಿತಿ. ಹೌದಲ್ವಾ, ಕೆಳ ಅಂದರೆ ಕನಿಷ್ಠ ಮಿತಿ. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಏನಂತ ಕರಿತೀವಿ, ಬೆಲೆ ಅಂತಸ್ತು. ಈ ವರ್ಡನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮೇಲ್ಮಿತಿ ಅಂತ ಹೇಳಿದ್ರೆ ಬೆಲೆ ಮಿತಿ, ಕನಿಷ್ಠ ಮಿತಿ ಅಂತ ಹೇಳಿದ್ರೆ ಬೆಲೆ ಅಂತಸ್ತು. ಓಕೆ ಅಲ್ವಾ. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು. ಇಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ, ಆದರೆ ನಿಮ್ಮ ಎಕ್ಸಾಮಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬೇಕಾದರೂ ತೆಗಿಲಿ 5 ಪ್ರಶ್ನೆಗಳಂತೂ ಗ್ಯಾರಂಟಿ ಇರುತ್ತೆ. ಆದರೆ ಆ 5 ಪ್ರಶ್ನೆಗಳಿಗೆ ಉತ್ತರಗಳೇನು ಅನ್ನೋದು ಬ್ರಾಕೆಟಲ್ಲೇ ಅವರು ಕೊಟ್ಟಿರ್ತಾರೆ. ನೀವು ಸರಿಯಾದಂತಹ ಉತ್ತರವನ್ನು ಸರ್ಚ್ ಮಾಡಿ ಆರಿಸಿ ನೋಡಿ ಚೆಕ್ ಮಾಡಿ ಬರೀಬೇಕು. ಕರೆಕ್ಟ್ ಆಗಿರುವಂತಹ ಉತ್ತರ ಯಾವುದು, ಇದಕ್ಕೆ ಸರಿಯಾದ ಉತ್ತರ ಏನು ಅನ್ನೋದನ್ನು ನೋಡಿ ಬರೀಬೇಕು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ ಅಂತ ಇದೆ. ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆ ಏನಾಗಬೇಕು, ಸಮವಾಗಬೇಕು. ಹಾಗಾಗಿ ಸರಿಯಾದ ಉತ್ತರ ಸಮ. ನೆಕ್ಸ್ಟು ಬಹುಮುಖ್ಯ ಪ್ರಶ್ನೆ, ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾರ್ಯಾಚರಣೆಯಲ್ಲಿ ಇರುವುದು ಯಾವುದು ಅಂತ ತುಂಬ ಸಲ ಕೇಳಿದರೆ ಕಾಣದ ಕೈಗಳು, ಕಾಣದ ಕೈ ಅಂತ ಬರಿಬೇಕು ಇದಕ್ಕೆ ಉತ್ತರ. ನೆಕ್ಸ್ಟು 3ನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಶ್ರಮದ ಮಾರುಕಟ್ಟೆಯಲ್ಲಿ ಪೂರೈಕೆದಾರರು ಯಾರು ಅಂತ ಹೇಳಿದ್ರೆ ಕುಟುಂಬಗಳು ಮಕ್ಕಳೇ. ಹಾಗಾಗಿ ಕುಟುಂಬಗಳು ಅನ್ನುವಂಥ ಉತ್ತರವನ್ನು ಬರೀರಿ. 4ನೇ ಪ್ರಶ್ನೆ, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಏನು ನಿರ್ಧಾರ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಕೂಲಿಯ ದರ. ನಿರ್ಧಾರವಾಗುವಂಥದ್ದು
ಕೂಲಿಯ ದರ. ನೆಕ್ಸ್ಟು ಕೊನೆ ಬಿಟ್ಟ ಸ್ಥಳ ಪ್ರಶ್ನೆ, ಬೇಡಿಕೆ ರೇಖೆಯು ಎಡಕ್ಕೂ ಮತ್ತು ಪೂರೈಕೆ ರೇಖೆಯು ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ ಅಂತ ಕೇಳಿದರೆ ಸಮತೋಲನ ಬೆಲೆ ಕಡಿಮೆಯಾಗುತ್ತದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿದರೆ ಎ ವಿಭಾಗದಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಬಿ ವಿಭಾಗದಲ್ಲಿ ಇರುವಂತಹ ಉತ್ತರವನ್ನು ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಕೊಂಡು ಹೊಂದಿಸಿ ಬರಿಬೇಕು. ಇಲ್ಲಿ ಮೊದಲನೇದಾಗಿ ಆ್ಯಡಮ್ ಸ್ಮಿತ್ ಅಂತ ಕೊಟ್ಟಿದ್ದಾರೆ. ಆ್ಯಡಮ್ ಸ್ಮಿತ್ ಅಂತ ಹೇಳಿದ್ರೆ ಕಾಣದ ಕೈ ಕಾರ್ಯಾಚರಣೆ. ಅಧಿಕ ಪೂರೈಕೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಪೂರೈಕೆ ಅಧಿಕ, ಪೂರೈಕೆ ಅಂತ ಹೇಳಿದ್ರೆ ಸಪ್ಲೈ ಅಲ್ವಾ. ಇಲ್ಲಿ ಅಧಿಕ ಪೂರೈಕೆಯು ಅಧಿಕವಾಗಿದೆ ಇಲ್ಲಿ ಕೊಟ್ಟಿದ್ದಾರಲ್ಲ. ಕ್ವಾಂಟಿಟಿ ಆಫ್ ಸಪ್ಲೈ ಈಸ್ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್, ಅಧಿಕವಾಗಿದೆ. ಹಾಗಾಗಿ ಎರಡನೇ ಉತ್ತರ ಇದು. ನೆಕ್ಸ್ಟು ಮಾರುಕಟ್ಟೆ ಸಮತೋಲನ ಈಕ್ವಲ್, ಸಮತೋಲನ ಅಂತ ಹೇಳಿದ್ರೆ ಈಕ್ವಲ್, ಇಲ್ಲಿ ಕೊಟ್ಟಿದ್ದಾರೆ ಈಕ್ವಲ್. QD ಡಿಮ್ಯಾಂಡು ಸಪ್ಲೈಗೆ ಈಕ್ವಲ್ ಆಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ QD ಈಕ್ವಲ್ಸ್ QS ಆಗುತ್ತೆ. ನೆಕ್ಸ್ಟು ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತ ಕೊಟ್ಟಿದ್ದಾರೆ. ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತ ಹೇಳಿದ್ರೆ ಹೊಸ ಉದ್ದಿಮೆಗಳ ಆಕರ್ಷಣೆ. ನಾಲ್ಕನೇ ಉತ್ತರ ಹೊಸ ಉದ್ಯಮಗಳ ಆಕರ್ಷಣೆ. ಕೊನೆಯದಾಗಿ ಕೂಲಿ ದರ ಅನ್ನೋದನ್ನು ಕೊಟ್ಟಿದ್ದಾರೆ. ಕೂಲಿ ದರ ಇದಕ್ಕೆ ಸರಿಯಾದಂತಹ ಉತ್ತರ VMPL 5. VMPL. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಕೇಳಿರುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ 1 ಅಂಕ ಅಂತ ಹೇಳಿದ್ರೆ ವಾಕ್ಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು ಕೇವಲ 5 ಇದೆ. ಈ 5 ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟು. ತುಂಬ ಸಲ ರಿಪೀಟ್ ಆಗಿರುವಂಥದ್ದು ಹಾಗೆ ಹೀಗೆ ಅಂತ ನೋಡೋದೇ ಆದರೆ ಈ 5 ಪ್ರಶ್ನೆಗಳು ಒಂದೊಂದಲ್ಲ ಒಂದು ಸಲ ಬಂದೇ ಇದೆ. ಹಾಗಾಗಿ ಕಡಿಮೆ ಪ್ರಶ್ನೆ ಇದೆ. ಈ 5 ಕರೆಕ್ಟಾಗಿ ನೋಡ್ಕೊಳ್ಳಿ, ಗ್ಯಾರಂಟಿ ಎಕ್ಸಾಮಿಗೆ ಕೇಳುವಂಥದ್ದು. ಇಲ್ಲಿ ನಾನು ಮೊದಲನೇದಾಗಿ 5ನೇ ಪ್ರಶ್ನೆಯನ್ನೇ ಹೇಳ್ತೀನಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಯಾವ ಕಾಯ್ದೆ ಅಂತ ಹೇಳಿದ್ರೆ ಕನಿಷ್ಠ, ಬರ್ಕೊಳ್ಳಿ ನೀವು ಸಹ, ಕನಿಷ್ಠ ಕೂಲಿ ಕಾಯಿದೆ ಅನ್ನೋದನ್ನು ಬರ್ಕೊಳ್ಳಿ. ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಓಕೆ ಅಲ್ವಾ. ನೆಕ್ಸ್ಟು ಇಲ್ಲಿ ಬೆಲೆ ಮಿತಿಗೆ ಒಂದು ಉದಾಹರಣೆ, ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಬೆಲೆ ಮಿತಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ನಾನಿಲ್ಲಿ ಬರೆದಿರ್ತೀನಿ ನಿಮಗೆ ನೆನಪಾಗಲಿ ಅನ್ನುವಂಥ ಕಾರಣಕ್ಕೆ. ಬೆಲೆ ಮಿತಿ ಅಂತ ಹೇಳಿದ್ರೆ ಮೇಲ್ಮಿತಿ, ಬೆಲೆ ಅಂತಸ್ತು ಅಂತ ಹೇಳಿದ್ರೆ ಕನಿಷ್ಠ ಮಿತಿ ಅಲ್ವಾ ಮಕ್ಕಳೇ. ಈ ವರ್ಡ್ ನಿಮಗೆ ಯಾವಾಗಲೂ ನೆನಪಿರಬೇಕು. ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ಬೆಲೆ ಮಿತಿಗೆ, ಬೆಲೆ ಮಿತಿ ಅಂತ ಹೇಳಿದ್ರೆ ಮೇಲ್ಮಿತಿ, ಬೆಲೆ ಮಿತಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ನೀವು ಯಾವುದನ್ನ ಬರಿತೀರಿ? ಗೋಧಿ ಬರಿಬಹುದು. ಎಕ್ಸಾಮಿಗೆ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಗೋಧಿ ಬರಿಬಹುದು, ಇಲ್ಲ ಅಕ್ಕಿ ಇದನ್ನು ಬರಿಬಹುದು. ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಅಂತ ಹೇಳಿದ್ರೆ ಈ ಸೊಸೈಟಿಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ನೀವೇನು ಮಾಡಬಹುದು? ಬೆಲೆ ಮಿತಿಗೆ ಬರಿಬಹುದು. ಇಲ್ಲಿ ಇನ್ನೂ ಒಂದು ಸೀಮೆ ಎಣ್ಣೆ ಸೇರಿಸ್ಕೊಳ್ಬಹುದು. ಇದು ಕನಿಷ್ಠ ಮಿತಿ ಅಂತ ಬಂದಾಗ, ಕನಿಷ್ಠ ಮಿತಿ ಅಂತ ಹೇಳಿದ್ರೆ ಏನು? ಬೆಲೆ ಅಂತಸ್ತು ಅಲ್ವಾ. ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಜನಪ್ರಿಯ ಉದಾಹರಣೆ ಇರೋದೇ ಒಂದು, ಯಾವುದು ಅಂತ ಹೇಳಿದ್ರೆ ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ. ಹಾಗಾಗಿ ನೀವು ಅದೇ ರೀತಿಯಾಗಿ ಬರೀರಿ. ಕೃಷಿ ಬರ್ಕೊಳ್ಳಿ, ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ, ಬೆಲೆ ಕಾರ್ಯಕ್ರಮ ಅಂತ ಬರ್ಕೊಳ್ಳಿ. ಓಕೆ ಅಲ್ವಾ. ಇದ್ರ ಜೊತೆಗೆ ನೀವು ಬೇಕಿದ್ರೆ ಕನಿಷ್ಠ ಕೂಲಿ ಕಾಯ್ದೆ ಕೂಡ ಬರಿಬಹುದು. ಕೃಷಿ ಬೆಂಬಲ ಬೆಲೆ ಕಾರ್ಯಕ್ರಮ ಬೇಕಾದರೂ ಬರಿಬಹುದು, ಕನಿಷ್ಠ ಕೂಲಿ ಕಾಯ್ದೆ ಅಂತ ಕೂಡ ಬರೆದ್ರು ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಆಗತ್ತೆ. ಅಲ್ಲಿಗೆ ಉಳಿದಿರುವಂಥ ಪ್ರಶ್ನೆ ಯಾವುದು? ಒಂದು ಸಮತೋಲನ ಬೆಲೆ ಎಂದರೇನು? ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. ಬರ್ಕೊಳ್ತೀರಾ? ನಾನು ಹೇಳ್ತೀನಿ. ಮಾರುಕಟ್ಟೆ ಸಮತೋಲನ ವ್ಯಾಖ್ಯಾನಿಸಿ ಅಂತ 1 ಅಂಕಕ್ಕೆ ಕೇಳಿದ್ರೆ, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನವೆಂದು ಹೇಳುತ್ತೇವೆ. 1 ಅಂಕ. ಇನ್ನೊಂದು ಸಮತೋಲನ ಬೆಲೆ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸಮತೋಲನ ಬೆಲೆ ಅಂತ ಹೇಳಿದರೆ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಅಂತ ಬರಿಬೇಕು. ನೆಕ್ಸ್ಟು ಈ ಹಿಂದೆ ನಿಮಗೆ ಬೆಲೆ ಮಿತಿ ಎಂದರೇನು, ಬೆಲೆ ಅಂತಸ್ತು ಎಂದರೇನು ಎನ್ನುವಂಥ ಪ್ರಶ್ನೆಯೂ ಸಹ ಇತ್ತು. ಈ ವರ್ಷ ಕ್ವಶನ್ ಬ್ಯಾಂಕಲ್ಲಿ ಏನು ಮಾಡಿದ್ದಾರೆ? ಬೆಲೆ ಮಿತಿ ಎಂದರೇನು ಎನ್ನುವ ಬದಲಿಗೆ ಬೆಲೆ ಮಿತಿಗೆ ಉದಾಹರಣೆ ಕೊಡಿ,
ಬೆಲೆ ಅಂತಸ್ತು ಎಂದರೇನು ಅನ್ನುವಂಥ ಪ್ರಶ್ನೆಗೆ ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಅಂತ ಕೊಡಿ ಅಂತ ಕೇಳಿದ್ದಾರೆ. ಹಾಗಂತ ಇದೆರಡು ಇಂಪಾರ್ಟೆಂಟ್ ಅಲ್ಲ ಅಂತ ಬಿಡೋದಲ್ಲ. ಆದರೂ ಕೂಡ ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೀವು ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತುವನ್ನು 4 ಅಂಕಕ್ಕೆ ಓದ್ಕೊಂಡಿರ್ತೀರಿ. ಅಲ್ಲಿ ಅದರ ಅರ್ಥವನ್ನು ಓದ್ಕೊಂಡಿರ್ತೀರಲ್ಲ, ಅದೇ ಅದಕ್ಕೆ ಮೀನಿಂಗ್ ಆಗುತ್ತೆ. ಹಾಗಾಗಿ ಬೆಲೆ ಮಿತಿ ಅಂತ ಹೇಳಿದರೆ ಸರ್ಕಾರವು ಸರಕು ಅಥವಾ ಸೇವೆಯ ಮಾರಾಟ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಅಂತ ಕರಿತೀವಿ. ಬೆಲೆ ಅಂತಸ್ತು ಅಂತ ಹೇಳಿದರೆ ನಿರ್ದಿಷ್ಟ ಸರಕು ಅಥವಾ ಸೇವೆಗೆ ವಿಧಿಸಬಹುದಾದ ಬೆಲೆಗೆ ಸರ್ಕಾರವು ಕನಿಷ್ಠ ಮಿತಿ ವಿಧಿಸುವುದನ್ನು ಏನಂತ ಕರಿತೀವಿ? ಬೆಲೆ ಅಂತಸ್ತು ಅಂತ ಕರಿತೀವಿ. ಸಪ್ರೇಟ್ ಆಗಿ ಇದನ್ನು ಓದೋ ಅವಶ್ಯಕತೆ ಇಲ್ಲ. 4 ಅಂಕಕ್ಕೆ ಓದಾಗ ಈ ಅರ್ಥವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 1 ಅಂಕ ಆದ್ರ ಮೇಲೆ ಈ ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ ಈ ಅಧ್ಯಾಯದಲ್ಲಿ ಕೇಳ್ತಾರೆ ಮೇಡಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾರೆ. 2 ಅಂಕದ ಪ್ರಶ್ನೆಯೂ ಕೂಡ ಕೇಳ್ತಾರೆ. ನಿಮ್ಮ ಒಂದು ಈ ಹಿಂದಿನ ನಿಮ್ಮ ಸೀನಿಯರ್ಸ್ಗಳ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡು ಬಂದರೆ ಎಷ್ಟೋ ಸಲ ಈ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನ ಕೇಳಿರುವಂಥ ಉದಾಹರಣೆಗಳು ಜಾಸ್ತಿ ಇದೆ. ಹಾಗಾದರೆ 2 ಅಂಕದ ಪ್ರಶ್ನೆಗಳು ಇಲ್ಲಿ ಎಷ್ಟಿದೆ? 5 ಪ್ರಶ್ನೆಗಳು ಇದೆ. ಈ 5 ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟು. ಮೊದಲ ಪ್ರಶ್ನೆ, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಸಮತೋಲನ ಬೆಲೆ ಅಂತ ಹೇಳಿದರೆ ಏನು ಅನ್ನೋದನ್ನು ಬರಿಬೇಕು. ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎಂದು ಕರೆಯುತ್ತೇವೆ. ಸಮತೋಲನ ಬೆಲೆಯಲ್ಲಿ ಮಾರಾಟ ಮಾಡಲಾದ ಮತ್ತು ಖರೀದಿಸಿದ ಸರಕಿನ ಪ್ರಮಾಣವನ್ನು ಸಮತೋಲನ ಉತ್ಪನ್ನ ಎಂದು ಕರೆಯುತ್ತೇವೆ. ನೆಕ್ಸ್ಟು 2ನೇ ಪ್ರಶ್ನೆ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. 2 ಅಂಕದ ಪ್ರಶ್ನೆಯಾಗಿರೋದ್ರಿಂದ 2 ವ್ಯತ್ಯಾಸವನ್ನು ಬರಿಬೇಕು. ಮೊದಲು ಅಧಿಕ ಬೇಡಿಕೆಗೆ 2 ವ್ಯತ್ಯಾಸ ಹೇಳ್ತಾ ಇದ್ದೀನಿ ನೋಡಿ. ಅಧಿಕ ಬೇಡಿಕೆ, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಯನ್ನು ಮೀರಿರುವ ಸನ್ನಿವೇಶವೇ ಅಧಿಕ ಬೇಡಿಕೆ. ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇದ್ದಾಗ ಉತ್ಪನ್ನದ ಬೆಲೆಗಳು ಏರಿಕೆಯಾಗುತ್ತವೆ. ಅದು ಉಲ್ಟಾ ಬರೀರಿ. ಅಧಿಕ ಬೇಡಿಕೆ ಆಯಿತಾ. ಇವಾಗ ಅಧಿಕ ಪೂರೈಕೆ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಯನ್ನು ಮೀರಿರುವ ಸನ್ನಿವೇಶವೇ ಅಧಿಕ ಪೂರೈಕೆ. ಇಲ್ಲಿ ನೋಡಿ, ಅಧಿಕ ಬೇಡಿಕೆ ಅಂತ ಹೇಳಿದ್ರೆ ಇಲ್ಲಿ ಬೇಡಿಕೆ ಇರೋ ಜಾಗದಲ್ಲಿ ಪೂರೈಕೆ ಬರುತ್ತೆ, ಇಲ್ಲಿ ಪೂರೈಕೆ ಇರೋ ಜಾಗದಲ್ಲಿ ಬೇಡಿಕೆ ಬರುತ್ತೆ ಅಷ್ಟೇ. ಇಲ್ಲಿ ಉಲ್ಟಾ ಪೂರೈಕೆ ತಗೊಂಡಾಗ ಆಯಿತಾ. ನೆಕ್ಸ್ಟು, ಮಾರುಕಟ್ಟೆಯಲ್ಲಿ ಅಧಿಕ ಪೂರೈಕೆ ಇದ್ದಾಗ ಉತ್ಪನ್ನದ ಬೆಲೆಗಳು ಕಡಿಮೆಯಾಗುತ್ತವೆ. ಸೊ ಅಯ್ಯೋ ಕಷ್ಟ ಇದು ಓದ್ಕೊಳ್ಳೋಕ್ಕೆ ಅಂತ ಹೇಳಿಕೊಂಡು ನೀವೆಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಡಿಕೆ ಅಂತ ಬಂದಾಗ ಬೇಡಿಕೆಯು ಪೂರೈಕೆಯನ್ನು ಮೀರಿರುತ್ತೆ, ನೆನ್ಪಿಟ್ಕೊಳ್ಳಿ. ಪೂರೈಕೆ ಅಂತ ಬಂದಾಗ ಪೂರೈಕೆಯು ಬೇಡಿಕೆಯನ್ನು ಮೀರಿರುವ ಸನ್ನಿವೇಶ ಆಗಿರುತ್ತೆ. ನೆಕ್ಸ್ಟು, ಬೇಡಿಕೆ ಅಂತ ಬಂದಾಗ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇದ್ದಾಗ ಉತ್ಪನ್ನದ ಬೆಲೆ ಏರಿಕೆಯಾಗತ್ತೆ. ಪೂರೈಕೆ ಅಂತ ಬಂದಾಗ ಅಧಿಕ ಪೂರೈಕೆ ಇದ್ದರೆ ಉತ್ಪನ್ನದ ಬೆಲೆಗಳು ಕಡಿಮೆಯಾಗತ್ತೆ. ಓಕೆ ಅಲ್ವಾ? ಮುಂದಿನ 2 ಅಂಕದ ಪ್ರಶ್ನೆ, ಶ್ರಮದ ಸೀಮಾಂತ ಆದಾಯದ ಉತ್ಪನ್ನ MRPL ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ, ಶ್ರಮದ ಹೆಚ್ಚುವರಿ ಘಟಕದಿಂದ ಉತ್ಪಾದಿಸುವ ಹೆಚ್ಚುವರಿ ಉತ್ಪನ್ನವನ್ನು ಶ್ರಮದ ಸೀಮಾಂತ ಉತ್ಪನ್ನ ಎಂದು ಕರೆಯುತ್ತೇವೆ. ಸೀಮಾಂತ ಉತ್ಪನ್ನದ ಮಾರಾಟದಿಂದ ಉದ್ಯಮ ಘಟಕವು ಸ್ವೀಕರಿಸುವ ಹೆಚ್ಚುವರಿ ಗಳಿಕೆಯೇ ಸೀಮಾಂತ ಆದಾಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ಸಾಕಷ್ಟು ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ಆಧಾರದಲ್ಲಿ ಕೂಲಿಯ ದರವು ನಿರ್ಧಾರ ಆಗುತ್ತದೆ. ಶ್ರಮದ ಬೇಡಿಕೆ ರೇಖೆ ಮತ್ತು ಶ್ರಮದ ಪೂರೈಕೆ ರೇಖೆಗಳು ಛೇದಿಸುವ ಬಿಂದುವಿನಲ್ಲಿ ಕೂಲಿಯ ದರವು ನಿರ್ಧಾರವಾಗುತ್ತದೆ. ನೆಕ್ಸ್ಟು, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ 2 ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈ ಹಿಂದೆ ನಿಮ್ಮ ಸೀನಿಯರ್ಸಿಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳುವಾಗ 4 ಪಾಯಿಂಟನ್ನು ಬರೀಬೇಕು ಅನ್ನೋದನ್ನು ಹೇಳ್ತಾ ಇದ್ವಿ. ಬಟ್ ಅವರೇ ಮೆನ್ಷನ್ ಮಾಡಿದ್ದಾರೆ, ಯಾವುದಾದರೂ 2 ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ 2 ಪಾಯಿಂಟ್ ಬರೆದ್ರೆ ಸಾಕು. ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆ ಬಲಗಡೆಗೆ ಮತ್ತು ಪೂರೈಕೆ ರೇಖೆ ಎಡಗಡೆಗೆ ಪಲ್ಲಟಗೊಳ್ಳುವುದು. ಬೇಡಿಕೆ ರೇಖೆ ಎಡಗಡೆಗೆ ಮತ್ತು ಪೂರೈಕೆ ರೇಖೆ ಬಲಗಡೆಗೆ ಪಲ್ಲಟಗೊಳ್ಳುವುದು. ಇಲ್ಲಿ ಬಲಗಡೆ ಎಡಗಡೆ ಅನ್ನೋದೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ 4 ಅಂಕದ ಒಂದು ಬಹುಮುಖ್ಯ ಪ್ರಶ್ನೆ ಇದೆ. ಸಮತೋಲನ ಬೆಲೆ ಏಕಕಾಲಿಕ ಪಲ್ಲಟಗಳ ತೋರಿಸುವ ಕೋಷ್ಟಕ. ಈ ಕೋಷ್ಟಕವನ್ನು ನೋಡ್ಕೊಳ್ಬೇಕು. ಈ ಕೋಷ್ಟಕವನ್ನು ಕೂಡ 4 ಅಂಕಕ್ಕೆ ಕೇಳ್ತಾರೆ. 4 ಅಂಕಕ್ಕೆ ಕೇಳಿದ್ರೆ ಇದೇ ಪ್ರಶ್ನೆ 2 ಅಂಕಕ್ಕೆ ಅಲ್ಲಿ ಕೇಳೋದಿಲ್ಲ. ಬಟ್ ಈ ಕೋಷ್ಟಕ ತುಂಬಾನೇ ಇಂಪಾರ್ಟೆಂಟು, ನೋಡ್ಕೊಳ್ಬೇಕು. ಓಕೆ ಅಲ್ವಾ? ಸೊ ಇಲ್ಲಿಗೆ 2 ಅಂಕದ ಪ್ರಶ್ನೆಗಳು ಮುಗೀತು.
ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ಹಿಂದೆನೇ ಹೇಳಿದಾಗೆ ನಾನು ಬೆಲೆ ಮಿತಿ, ಬೆಲೆ ಅಂತಸ್ತು 4 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟು. ಈಗಷ್ಟೇ ಹೇಳಿದೆ ಬೇಡಿಕೆ ಮತ್ತು ಪೂರೈಕೆ ರೇಖೆಯ ಒಂದು ಕೋಷ್ಟಕ ತುಂಬ ಇಂಪಾರ್ಟೆಂಟು. ನೋಡಿ ಆ 3 ಕಾನ್ಸೆಪ್ಟ್ ಇಲ್ಲೇ ಇದೆ. ನೆಕ್ಸ್ಟು ಎಕ್ಸ್ಟ್ರಾ ಬಂದಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಹಾಗೂ ನಿರ್ಗಮನದಿಂದ ಮಾರುಕಟ್ಟೆಯ ಸಮತೋಲನದ ಮೇಲೆ ಆಗುವಂಥ ಪರಿಣಾಮವೇನು ಅಂತ ಹೇಳಿದರೆ ಇದು ಮುಂದಿನ ತರಗತಿಯಲ್ಲಿ ಇದಕ್ಕೆ ಉತ್ತರ ಏನು ಅನ್ನೋದನ್ನು ಹೇಳ್ತೀನಿ. 4 ಅಂಕದಲ್ಲಿ ಲೆಕ್ಕ ಕೇಳುವಂಥ ಪ್ರಶ್ನೆ ಇದು. ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ ಲೆಕ್ಕ ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು 6 ಅಂಕದ ಪ್ರಶ್ನೆಗಳು ಬಂದಾಗ ಇಲ್ಲಿರುವಂತಹ 6 ಪ್ರಶ್ನೆಗಳಲ್ಲಿ 2 ಬಹುಮುಖ್ಯವಾದ ಲೆಕ್ಕಗಳೇ ಇದೆ. ಈ ಒಂದು ಅಧ್ಯಾಯದಲ್ಲಿ ಲೆಕ್ಕಗಳು ತುಂಬಾ ಇಂಪಾರ್ಟೆಂಟು 6 ಅಂಕಕ್ಕೆ. ನಿಮಗೆ ಉಳಿದಿರೋದು ಆಪ್ಷನ್ ಕೂಡ ಸಿಕ್ಕಿಬಿಡತ್ತೆ. ಹಾಗಾಗಿ ಈ ಅಧ್ಯಾಯದಲ್ಲಿ ನೀವು ಥಿಯರಿ ಪ್ರಶ್ನೆಗಳನ್ನು ಬಿಟ್ಟರು ಅಡ್ಡಿಲ್ಲ. ಯಾವ್ದು ಹೇಳ್ತಾ ಇದ್ದೀನಿ 4 ಅಂಕದ ಥಿಯರಿ ನಾನು ಹೇಳ್ತಾ ಇಲ್ಲ, 4 ಅಂಕದ ಥಿಯರಿ ಪ್ರಶ್ನೆ ನೋಡ್ಕೊಳ್ಳೇಬೇಕು. 6 ಅಂಕದಲ್ಲಿ ಥಿಯರಿ ಪ್ರಶ್ನೆಗಳನ್ನು ಬಿಟ್ಟರೂ ಕೂಡ ನಡೆಯುತ್ತೆ. ಬಟ್ 2, 3, 6 ಅಂಕದ 2 ಲೆಕ್ಕಗಳನ್ನ ನೀವು ಕಲ್ತ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಬಿಟ್ಟಿದ್ದು ಲಾಸ್ ಆಗೋದಿಲ್ಲ, ಬೇರೆ ಅಧ್ಯಾಯದಲ್ಲಿ ನಿಮಗೆ ಚಾಯ್ಸ್ ಸಿಗುತ್ತೆ. ನೆಕ್ಸ್ಟು ಈ ಅಧ್ಯಾಯದಲ್ಲಿರುವಂಥ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಇದಕ್ಕೂ ಕೂಡ ಮುಂದಿನ ತರಗತಿಯಲ್ಲಿ ಉತ್ತರವನ್ನು ಹೇಳ್ತೀನಿ. ಸೊ ಇಲ್ಲಿ ಬರುವಂತಹ 4 ಲೆಕ್ಕಗಳು 4 ವಿಡಿಯೋ ಆಗುತ್ತೆ. ಸೊ ಆ 4 ವಿಡಿಯೋಗಳು ಅಪ್ಲೋಡ್ ಆಗಿದ ನಂತರ ಈಗ ಏನು ಇದು ಪ್ಲೇ ಆಗ್ತಿದೆ ವಿಡಿಯೋ, ಇದರ ವಿಡಿಯೋದ ಕಮೆಂಟಲ್ಲಿ ಲಿಂಕನ್ನು ಸೆಂಡ್ ಮಾಡಿರ್ತೀನಿ. ಓಕೆನಾ, ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.